ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನು ಯಲಗಚ್. ಇವತ್ತು ಏನಂದರೆ 13 ವಾರಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಕಳೆದು ಆಚೆ ಬಂದಂಥ ಮಾಳು ನಿಪ್ನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್, ನಮಸ್ತೆ. 13 ವಾರ 90 ದಿನ ಏನು ಸಾಮಾನ್ಯ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಕಳೆದಿದ್ದೀರಿ. ಸೊ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಪಬ್ಲಿಕ್ ಟಿವಿಗೆ ಫಸ್ಟ್ ರಿಯಾಕ್ಷನ್ ಏನು ನಿಮ್ಮ ಒಂದು? ನನ್ನ ರಿಯಾಕ್ಷನ್ ಏನಂದ್ರೆ ಖುಷಿ ಆಯ್ತು ರೀ. ಯಾಕಂದ್ರೆ ಒಬ್ಬಂದು ಹಳ್ಳಿ ಪ್ರತಿಭೆ ಬಿಗ್ ಬಾಸ್ಗೆ ಹೋಗ್ಬೋದಾ ಅನ್ನೋ ಡೌಟ್ ನಮ್ಮ ಹುಡುಗರಲ್ಲಿ ನಮ್ಮಲ್ಲಿ ಇತ್ತು. ಬಿಗ್ ಬಾಸ್ ಮನೆಗೆ ಒಂದು ಹೋಗಿದ್ದು ತುಂಬ ಖುಷಿ ಐತಿ. ಅದಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್ನಂತಿ ಮೀಟ್ ಮಾಡಿದ್ದ, ಅವ್ರದ್ದೊಂದು ಹಗ್ ಮಾಡಿದ್ದ, ಅವನಂತಿ ನೆನಪುಗಳಂತಿ ಮರೆಯೋಕ್ಕಾಗೋದಿಲ್ಲ ರೀ. ಯಾಕಂದ್ರೆ ಇಲ್ಲಿ ಎಷ್ಟೋ ಸಲ ಬೆಂಗಳೂರಿಗೆ ಬಂದಾಗ ಎಷ್ಟೋ ಸಲ ಜನರನ್ನು ಕೇಳಿದ್ವು ನಾವು, ಸರಿ ಹಂಗಾರೆ ಮಾಡಿ ಸುದೀಪ್ ಸರ್ನ ಭೇಟಿ ಮಾಡಿಸ್ರಿ, ಯಾಕಂದ್ರೆ ಅವರು ಒಂದು ಮೀಟ್ ಮಾಡಿಸ್ರಿ ಸರ್, ಅವ್ರದ್ದು ಒಮ್ಮೆ ಕೈಯಾಗ ಕೈ ಕೊಟ್ಟು ಅವ್ರನ್ನ ಆಶೀರ್ವಾದ ತೊಗೊಂಡು ಹೋಗ್ಬೇಕು ಸರ್, ಅವ್ರ ಅಭಿಮಾನಿಯಾಗಿ ನಾವು ಜನ್ಮ ಸ್ವಾರ್ಥಕ ಅಂತ ತಿಳಿಸಿ ಎಷ್ಟೋ ಜನ ಕೇಳಿದ್ವಿ, ಯಾರೂ ಹೆಲ್ಪ್ ಮಾಡಲಿಲ್ಲ. ಹಾಗೆಲ್ಲ ಸಿಗಲಿ ಈಸಿಯಾಗಿ ಸಿಗಂಗಿಲ್ಲ. ಅಲ್ಲಿ ಇರ್ತಾರೋ ಇಲ್ಲಿ ಇರ್ತಾರೋ, ಓಕೆ ಸರ್ ನಮ್ಮ ಮನೆ ಬಾರ್ದಾಗಿದ್ದರೆ ಸಿಗ್ತಾರೋ, ಬಟ್ ನಾವು ಕಾಯ್ಬೇಕಾಕೈತಿ, ತಾಳ್ಮೆ ಇರ್ಬೇಕಾಕೈತಿ, ಕಾದು ನೋಡಬೇಕು ಏನಾಕೈತಿ, ನಮ್ಮ ಮನೆ ಬಾರ್ದಾಗಿದ್ದರೆ ಸಿಗ್ತಾರತ್ತ ಅನ್ಕೋಗೊಟ್ಟಿಗಿನ ಬಿಗ್ ಬಾಸ್ಗೆ ಕಾಲ್ ಬರೋಟಿಗೆ ಬಿಗ್ ಬಾಸ್ಗಂತಿ ನನಗೆ ಮನಸ್ಸಿದ್ರಿಕಿಲ್ಲ. ಯಾಕಂದ್ರೆ ನಮಗೆ ಅಲ್ಲಿ ಹೆಂಗೆ ವರ್ತನೆ, ನಮ್ದು ಹೆಂಗೆ ನಡವಳಿಕೆ ಸೆಟ್ ಆಕತ್ತಿಲ್ಲ ಗೊತ್ತಿಲ್ಲ, ಭಾಷೆ ಸೆಟ್ ಆಗತ್ತೆ ಗೊತ್ತಿಲ್ಲ. ನಮ್ಮ ಆಡು ಭಾಷೆಗಳು ನಮ್ಮ ನೇರು ನುಡಿಯೋ ಭಾಷೆಗಳು ಸ್ವಲ್ಪ ಮಾತಂದ್ರೆ ಒಂದು ಬೈಗಳಂದ್ರೆ ಮಾತು ನಮ್ಮ ದೋಸ್ತರು ಅದನ್ನ ಹಿಡ್ಕೊಂಡು ಹೆಂಗಪ್ಪ ಇಲ್ಲಿ ಯಾರು ಏನಾರ ಅಂದ್ರೆ ಒಂದು ಬೈಗಳ ಬೇದು ಅಂದ್ರೆ ಅದು ಜನಕ್ಕೆ ಹೆಂಗೆ ಕೊಟ್ರೆ ಆಕೈತಿ ಹೆಂಗೆ ಗೊತ್ತಾ, ನಮ್ಮೆಲ್ಲರ ಜನ ಹೆಂಗೆ ಇಟ್ಕೊಂಡು ಕೂತೈತಿ. ನನ್ನ ಹಾದಿಲಿ ಎಷ್ಟೋ ಜನ ನಡೆಯುವಂಥ ಹಾದಿ ಇರ್ತೈತಿ. ಮಾಳು ಇದ್ದಂಗೆ ನಾವು ಇರ್ಬೇಕಂತ ಹೇಳಿ ನಮ್ಮ ಅಭಿಮಾನಿಗಳ್ದೊಂದು ಆಸೆ ಇರ್ತೈತಿ. ಅದೊಂದು ಕುತೂಹಲ ಐತಂದ್ರೆ ನನಗೆ ಇನ್ನೊಂದು ಸುದೀಪ್ ಸರ್ ಸಿಗ್ತಾರ ಒಂದು ಖುಷಿ ಒಂದಿತ್ತು. ಸುದೀಪ್ ಸರ್ ನೋಡ್ತಿಲ್ಲ ನಾನು, ಪ್ರತಿ ವಾರ ಆಯಿತು, ಪ್ರತಿ ವೀಕೆಂಡ್ ಆಯಿತು ಸುದೀಪ್ ಸರ್ ನೋಡ್ತಾನು. ಸುದೀಪ್ ಸರ್ ಕೈಲಿ ಮಾಳುವನ್ನು ಹೆಸರು ಕರ್ಸ್ಕೊತಾನು ಅನ್ನೋ ಖುಷಿ ಒಂದಿತ್ತು. ಖುಷಿ ಆಯಿತು ಬಿಗ್ ಬಾಸ್ ಮನೆಗೆ ಬಂದ. ಎಲ್ಲರ ಜೋಡಿ ಬೆರೆತು, ಎಲ್ಲರ ಜೋಡಿ ಹೊರತು 1-2 ವಾರ ಕಷ್ಟ ಆಯಿತು. ಅದರ ನಂತರ ಒಂದು ನನಗೆ ಅವ್ರ ಪ್ರಶ್ನೆಗೆ ನನಗೆ ಒಂದು ಉತ್ತರ ಸಿಕ್ತು. ಅಲ್ಲಿ ಅದು ಜೀವನ ಮಾಡಕತ್ನಿ ಎಲ್ಲ ಒಂದು ಒಳ್ಳೆ ಕಂಫರ್ಟಬಲ್ ಆಯಿತು. ಒಂದು ಒಳ್ಳೆಯ ಸ್ಥಾನ ಅದ, ಒಂದು ಒಳ್ಳೆಯ ದೇವ್ರ ಗುಡಿ. ಆ ದೇವ್ರ ಗುಡಿಯಾಗ ಒಂದು ಭಕ್ತನಾಗಿ ನನಗೆ ಹೋಗೋಕೆ ಒಳ್ಳೆಯ ಆಪರ್ಚುನಿಟಿ ಮಾಡಿಕೊಟ್ಟೆ ಎಲ್ಲ ನನ್ನ ಕಲಾಭಿ ಮಾಡಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗದ್ರಿ ಈಗ? ಆರಾಮದ್ರಿ? ಸೂಪರ್ ರೀ. ಒಳಗೂ ಆರಾಮಿದ್ನಿ, ಹೊರಗೂ ಆರಾಮಿದ್ನಿ, ಆರಾಮಾಗ್ಯದನ್ರಿ, ಏನು ತೊಂದರೆ ಇಲ್ಲ.